ಕೌನ್ಸಿಲಿಂಗ್ ಆಗಿದ್ದು ಯಾವ ವರ್ಗಾವಣೆ ಮಾಡ್ತಾ ಇಲ್ಲ. ಯಾವ ಕೌನ್ಸಿಲಿಂಗಲ್ಲಿ ಯಾರ್ಯಾರು ಅರ್ಹರಿದ್ದರೂ ಅವ್ರಿಗೆ ಕೌನ್ಸಿಲಿಂಗ್ ಮುಖಾಂತರನೇ ವರ್ಗಾವಣೆ ಮಾಡಿದ್ದೇವೆ. ಮತ್ತು ಯಾರ್ಯಾರಿಗೆ ನಾವು ಮುಂಬಡ್ತಿ ಕೊಟ್ಟಿದ್ದೇವೆ, ಮುಂಬಡ್ತಿ ಕೊಟ್ಟಿದ್ದಂಥವರಿಗೆ ನಾವೇ ಸ್ಥಳ ನಿಯುಕ್ತಿ ಮಾಡಬಹುದಾಗಿತ್ತು. ಆದರೂ ಸುಮಾರು ಎಷ್ಟು ಜನರಿಗೆ, 80 ಜನರಿಗೆ ನಾವು ಕೌನ್ಸಿಲಿಂಗ್ ಮುಖಾಂತರನೇ ಅವರಿಗೂ ಸ್ಥಳ ನಿಯುಕ್ತಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅತ್ಯಂತ ಪಾರದರ್ಶಕವಾಗಿ ಮಾಡಿದ್ದೇವೆ. ಕುಳಿದ ವೃಂದದ ಹುದ್ದೆಗಳು 3 ತಿಂಗಳ ಒಳಗಾಗಿ ಆ 150 ಜನ ಏನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈಗಾಗಲೇ ಆಯ್ಕೆ ಆಗಿದ್ದಾರೆ ಅವರಿಗೆ ನೇಮಕಾತಿ ಆದೇಶ ಕೊಡ್ತೀವಿ. 150, ಈಗ 76 ಕೊಟ್ಟಿದ್ದೇವೆ. ಇನ್ನು 150 3 ತಿಂಗಳ ಒಳಗಾಗಿ ಕೊಡ್ತೇವೆ. ಅವ್ರದ್ದು ಸಿಂಧುತ್ವ ಪ್ರಮಾಣ ಪತ್ರ ಬರಬೇಕು, ಅವ್ರಿಗೆ ಏನು ಪೊಲೀಸ್ ವೆರಿಫಿಕೇಷನ್ ಬರಬೇಕು, ಅವ್ರದ್ದು ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಆಗಬೇಕು. ಕೆಲವೊಂದೇನು ನಿಯಮಾವಳಿಗಳಿದ್ದಾವೆ ಅವೆಲ್ಲ ಫಾಲೋಅಪ್ ಮಾಡಲಿಕ್ಕೆ 2 ರಿಂದ 3 ತಿಂಗಳಾಗುತ್ತೆ. ಇದು ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ವಿಶೇಷವಾಗಿ ಈ ವೃಂದದವರಿಗೆ ಬೇಗ ಕೊಡಬೇಕು ಅಂತೇಳಿ ಪ್ರಯತ್ನ ಮಾಡಿ ಇವತ್ತು ಕೊಡ್ತಾ ಇದ್ದೇವೆ. 1 ವಾರ 10 ದಿವಸ ಅವರಿಗೆ ತರಬೇತಿ ಕೊಡ್ತೀವಿ, ಆಮೇಲೆ ಸ್ಥಳ ನಿಯುಕ್ತಿ ಮಾಡ್ತೇವೆ. ಮತ್ತು ಎಲ್ಲ ಹೊಸದಾಗಿ ನೇಮಕಾತಿ ಆಗಿದ್ದಂಥವರಿಗೆ ನಾನು ಮೊನ್ನೆನೇ ನೀವೆಲ್ಲ ಬಂದಾಗ ಹೇಳಿದ್ದೆ, ನಿಮಗೆ ಎಲ್ಲಿ ನಾವು ಸ್ಥಳ ನಿಯುಕ್ತಿ ಮಾಡ್ತೀವಿ ಶಿಫಾರಸ್ಸಾಗಲಿ ಮತ್ತೊಂದಾಗಲಿ ತರಲಿಕ್ಕೆ ಹೋಗಬೇಡಿ, ಎಲ್ಲಿ ಹಾಕ್ತೀವಿ ಅಲ್ಲೇ ನೀವು ಹೋಗಿ ಜಾಯಿನ್ ಆಗಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ನೀವೆಲ್ಲ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದೀರಿ. ಹೀಗಾಗಿ ಕೊಟ್ಟ ಮಾತಿನಂತೆ ನಡೀತೀರಿ ಅನ್ನುವಂಥ ಒಂದು ಭರವಸೆ ನನಗಿದೆ. ಈಗಾಗಲೇ ಜಾರಿಯಲ್ಲಿದೆ. 15ನೇ ಆಗಸ್ಟ್ ಒಳಗಾಗಿ ಎಲ್ಲ ಪಂಚಾಯತಿಗಳಲ್ಲಿ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಎ, ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಬಿ ಅಂದರೆ ಆ ಊರ ಹೆಸರು. ಈಗಾಗಲೇ ಅದು ಇವತ್ತು ಫಲಕ ಹಾಕಬೇಕು ಅಂತೇಳಿ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. 15ನೇ ಆಗಸ್ಟ್ ವರೆಗೆ ಅವರಿಗೆ ನಾವು ಗಡುವನ್ನು ಕೊಟ್ಟಿದ್ದೇವೆ. ನೋಡಿ, ಒಂದನೇದು ಮನ್ರೇಗಾ ಯೋಜನೆ ಏನಿತ್ತು ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ನಾವು ಮಾಡಿದ್ದೇವೆ. ಮಹಾತ್ಮ ಗಾಂಧಿ ಹೆಸರು ಯಾಕೆ ಬದಲಾವಣೆ ಆಯಿತು ಅನ್ನುವಂಥದ್ದು ಇವತ್ತಿನವರೆಗೆ ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲ. ಒಂದನೇದು. ಎರಡನೇದು, ವಿ ಬಿ ಜಿ ರಾಮ್ಜಿಯಲ್ಲಿ ವ್ಯತ್ಯಾಸ ಏನಿದೆಯಪ್ಪ ಅಂತ ಹೇಳಿದರೆ